ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು. ಮಾಲೂರು ತಾಲೂಕು ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಹರೀಂದ್ರ ಗೋಪಾಲ್ ಅವರು ಗ್ರಾಮ ಪಂಚಾಯತಿನ ಪೌರ ಕಾರ್ಮಿಕರಾದ ನಯನಪ್ಪ, ನವೀನ್, ಪ್ರಮೀಳಮ್ಮ, ಕಾಮಾಕ್ಷಮ್ಮ ರವರ ಸೇವೆಯನ್ನ ಮೆಚ್ಚಿ ಇವರಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಧನವನ್ನು ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಚಿಕ್ಕ ತಿರುಪತಿ ಪಿಡಿಒ ಹರೀಂದ್ರ ಗೋಪಾಲ, ಸರ್ವ ಸದಸ್ಯರು, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು, ಗ್ರಾಮಸ್ಥರು ಹಾಜರಿದ್ದರು. ಎಂಟಿವಿ ವರದಿಗಾರರು ಯಶೋಧ ಟಿ. ದೇಶದಾದ್ಯಂತ ಇವತ್ತಿನ ದಿನ ಇಡೀ ದೇಶವನ್ನು ಸ್ವಚ್ಛವಾಗಿ, ನಿರ್ಮಲವಾಗಿ, ಸುಂದರವಾಗಿ ಇಡಬೇಕಂದ್ರೆ ಕಾರಣಕರ್ತರಂತಹ ಮೂಲ ಕಾರ್ಯಕರ್ತರಂದ್ರೆ ಪೌರ ಕಾರ್ಮಿಕರು. ಎಷ್ಟೇ ರಾಜಕಾರಣ, ಎಷ್ಟೇ ಹುದ್ದೆಯಲ್ಲಿದ್ದರೂ ಕೂಡ, ಎಷ್ಟೇ ಅಧಿಕಾರದಲ್ಲಿದ್ದರೂ ಕೂಡ, ಏನೇ ಮಾಡಿದ್ರು ಕೂಡ ಕೊನೆಗೆ ನಾವು ಕೈ ತಟ್ಟೋದು, ಬಾಯಿ ಇಟ್ಟು ಹೇಳಬೇಕು. ಅವ್ರ ಕೈಯಿಂದ ನಾವು ಸ್ವಚ್ಛವಾಗಿ ಇಡೀ ದೇಶವನ್ನು ನಿರ್ಮಾಣ ಮಾಡಬೇಕಂದ್ರೆ ಕಾರಣಕರ್ತರು ನಮ್ಮ ಪೌರ ಕಾರ್ಮಿಕರು. ಆ ಪೌರ ಕಾರ್ಮಿಕರಿಗೆ ದಿನಾಚರಣೆ ಮೊನ್ನೆ ಆಕ್ಚುಲಿ ದಿನಾಚರಣೆ ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡ್ತಾರೆ ಇಡೀ ದೇಶದಾದ್ಯಂತ. ಅದರಂತೆ ನಮ್ಮಲ್ಲಿ ಪೌರ ಕಾರ್ಮಿಕರಿಗೆ ತುಂಬಾ ಬೆಲೆ ಕೊಟ್ಟವು. ವೆರಿ ಇಂಪಾರ್ಟೆಂಟ್. ನಮ್ಮ ಒಂದು ಪ್ರವಾಸ ಆಗಿರೋದ್ರಿಂದ ನಮ್ಮ ಮನೆಯಪ್ಪ ಆಗಿರಲಿ, ನಮ್ಮ ನವೀನ್ ಆಗಿರಲಿ, ನಮ್ಮ ಈಗ ನಮ್ಮಲ್ಲಿ ಇರುವಂತಹ ಸೇವಕರು, ಭದ್ರಾ ಸೇವಕರು, ಭದ್ರಾಗ್ರಹಿಗಳು, ಇವರುಗಳ ಸೇವೆ ಅನನ್ಯವಾಗಿರುತ್ತದೆ. ಹಾಗಾಗಿ ಇವ್ರನ್ನ ಗುರುತಿಸಬೇಕು. ಇವ್ರನ್ನು ಸಾರ್ವಜನಿಕ ಜೀವನದಲ್ಲಿ ಇವ್ರಿಗೊಂದು ಒಳ್ಳೆಯ ಒಂದು ದಿನವನ್ನು ಸ್ಮರಿಸಿಕೊಳ್ಳುವಂತಹ ದಿನ ಆಗಬೇಕು ಅಂತ ಕೇಳಿಕೊಂಡು ಇವತ್ತಿನ ಪೌರ ಕಾರ್ಮಿಕರ ದಿನವನ್ನು ನಾವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪೌರ ಕಾರ್ಮಿಕರಾದಂತಹ ಶ್ರೀಯುತ ನಯನಪ್ಪ, ಶ್ರೀಯುತ ನವೀನ್, ಪ್ರವೀಣಮ್ಮ, ಕಾಮಾಕ್ಷಮ್ಮ, ಈ 4 ಜನ ನಮ್ಮಲ್ಲಿರುವಂತಹ ಪೌರ ಕಾರ್ಮಿಕರು. ಇವರಿಗೆ ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ವತಿಯಿಂದ ನಮ್ಮ ಸರ್ವ ಎಲ್ಲ ಪ್ರತಿನಿಧಿಗಳು, ನಮ್ಮ ಸಿಬ್ಬಂದಿ, ಅಧಿಕಾರ ವರ್ಗದವರು ಹಾಗೂ ಗ್ರಾಮಸ್ಥರ ಎಲ್ಲರ ಸಮ್ಮುಖದಲ್ಲಿ ಇವರಿಗೆ ಗೌರವ ಸಮರ್ಪಣೆಯಾಗಿ ಇವತ್ತಿನ ಇವರಿಗೊಂದು ಸಣ್ಣ ಸನ್ಮಾನವನ್ನು ಮಾಡುತ್ತಾ ಇವರಿಗೆ ನಾವು ಯಾವತ್ತಿಗೂ ಆಭಾರಿಯಾಗಿದ್ದೇವೆ. ನಮ್ಮ ಒಂದು ಊರನ್ನು ಸ್ವಚ್ಛವಾಗಿರುವ ಕಾರಣಕರ್ತ ನೀವು ಆಗಿರ್ತೀರಾ. ಇದನ್ನು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಿ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ನಿಮಗೆ ಪರ್ಮನೆಂಟ್ ಆಗುವಂತಹ ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಇದ್ದೇ ಇದೆ. ಹಾಗಾಗಿ ಇದನ್ನು ನೀವು ಯಾವುದೇ ಕಾರಣಕ್ಕೂ ಬಿಡಿದಿರ. ನಿಮ್ಮ ಸೇವೆಯನ್ನೇ ಯಾರು ಏನೇ ಮಾತಾಡಲಿ, ಯಾರು ಏನೇ ಕೂಗಾಡಲಿ, ನಿಮ್ಮ ಸೇವೆಯನ್ನೇ ನಾವು ಕರ್ತವ್ಯ ಅಂತ ಹೇಳ್ಬಿಟ್ಟು ಅದೇ ದೇವರು ತಿಳ್ಕೊಂಡು ನೀವು ಕೆಲಸ ಮಾಡಿ. ನಿಮಗೆ ಬೇಕಾದ ಸೌಲಭ್ಯಗಳನ್ನು ನಾವು ಒದಗಿಸಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಚಿಕ್ಕದೇಶ್ವರ ಗ್ರಾಮ ಪಂಚಾಯತಿ ಮೂಲಕ ಹೇಳಿಕೊಳ್ತಾ ನಾವು ಈ ಒಂದು ಸನ್ಮಾನ ಸ್ವೀಕರಿಸಿದಂತಹ 4 ಜನಕ್ಕೆ ನಾವು ಎಲ್ಲರ ಪರವಾಗಿ ಈಗ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ.